ದಿನ ಬೆಳಗಾದರೆ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಮಕ್ಕಳಿಗೆ ಅಂತ ತಾಯಂದ್ರಿಗೆ ಯೋಚನೆ ಆಗುತ್ತೆ. ಬರೀ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂತಲ್ಲ, ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾರೋ ಅವ್ರಿಗೆಲ್ಲ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ದಿನ ಏನು ಮಾಡೋದು ಅನ್ನೋದೇ ಯೋಚನೆ ಆಗುತ್ತೆ. ಸೊ ಇವತ್ತು ನಾನು ಕರ್ನಾಟಕದ ಒಂದು ಸ್ಪೆಷಲ್ ಡಿಶ್, ಒಂದು ಸ್ವಲ್ಪ ಮರ್ತು ಹೋಗಿರೋ ಡಿಶ್ ಅಂತಲೂ ಹೇಳ್ಬೋದು, ಅಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ನೆನೆಯೋಕ್ಕಿಡ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಅಕ್ಕಿನ ತೊಳೆದ್ಬಿಟ್ಟು ನೀರೆಲ್ಲ ಒಣಗಿಸ್ಬಿಟ್ಟು ಡ್ರೈ ಮಾಡಿ ಆಮೇಲೆ ಹುರ್ಕೋಬೋದು, ಇಲ್ಲ ಹುರಿದಿಟ್ಬಿಟ್ಟು ಆಮೇಲೆ ನೀರಿನಲ್ಲಿ ಒಂದು ಸಲ ತೊಳೆದ್ಬಿಟ್ಟು ಆಮೇಲೆ ಕೂಡ ಹಾಕ್ಕೋಬೋದು, ಹೇಗೆ ಬೇಕೋ ಹಾಗೆ ಮಾಡ್ಬೋದು. ನಾನು ಫಸ್ಟ್ ಇಲ್ಲಿ ಹುರ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬ್ರೌನ್ ಆದರೆ ಚೆನ್ನಾಗಿರುತ್ತೆ ಡಿಶ್ಶು. ನಾನು ತುಂಬ ಸೀದೋಗ್ಬಿಟ್ರೆ ಅಂತ ಭಯ ಆಗಿಬಿಟ್ಟು ಸ್ವಲ್ಪ ಬೇಗನೆ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ 1 ಈರುಳ್ಳಿನ ಸಣ್ಣಗೆ ಅಂದರೆ ನಾರ್ಮಲಾಗಿ ಹೇಗೆ ಕಟ್ ಮಾಡ್ತೀವೋ ಚಿತ್ರಾನ್ನಕ್ಕೆಲ್ಲ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು 1 ಪಾಟ್ ಡಿಶ್, ಅಂದರೆ ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಮಾಡೋದು. ಸೊ ಹಾಗಾಗಿ ಬೇಗ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಕುಕ್ಕರ್ಗೆ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಇದೊಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು, ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರ ಇಷ್ಟಪಡೋರು ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಫ್ರೋಝನ್ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಒಟ್ಟಿನಲ್ಲಿ ಬಟಾಣಿನ ಹಾಕೊಳ್ಳೋದನ್ನು ಮಿಸ್ ಮಾಡಬೇಡಿ. ಇವಾಗ ಇದನ್ನು ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಹುಣಸೆ ಹಣ್ಣು ನೆನೆಸಿದ್ನಲ್ಲ, ಅದು ನೀರು ತುಂಬ ಬಿಸಿ ಇತ್ತು ಅಂತ ಹೇಳಿ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ತಣ್ಣೀರನ್ನು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದರ ನೀರನ್ನ ಹಾಕೋತಾ ಇದ್ದೀನಿ. ಸೊ ಟೋಟಲ್ ಆಗಿ ಇವಾಗ 1.5 ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಬಳಸಿದ್ದೀನಿ. ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ಉಪ್ಪು, ಹಾಗೆಯೇ 1 ಸ್ಪೂನಷ್ಟು ಬೆಲ್ಲನ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಯಾವ ಸಾಂಬಾರು ಪುಡಿ ಬೇಕಾದರೂ ಇದಕ್ಕೆ ಬಳಸ್ಕೋಬೋದು. ನಾನು ರೆಡಿಮೇಡ್ ಪೌಡರ್ನೇ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕಿನ್ನ 1 ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಟೋಟಲಾಗಿ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸಷ್ಟು ನೀರನ್ನು ನಾನು ಬಳಸಿದ್ದೀನಿ. ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ, ಹುಳಿ ಇದೆಲ್ಲ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಇದೊಂದು ಸ್ವಲ್ಪ ಕುದಿ ಬರಬೇಕು. ಇದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಮೀಡಿಯಮ್ ಉರಿನಲ್ಲಿ 1 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೇಗ ಆಗೋಗುತ್ತೆ, ಈಸಿಯಾಗಿ ಮಾಡ್ಕೋಬೋದು, ಟೇಸ್ಟಿಯಾಗಿರುತ್ತೆ. ನಾರ್ಮಲಾಗಿ ರೈಸ್ ಬಾತ್ ಎಲ್ಲ ಮಾಡಿ ಬೋರ್ ಆಗಿದ್ದರೆ, ಪಲಾವು, ರೈಸ್ ಬಾತು ಇದೇ ಮಾಡಿ ಬೋರ್ ಆಗಿದ್ದರೆ ಈ ಥರ ಈ ಡಿಶ್ನ ಟ್ರೈ ಮಾಡ್ಬೋದು. ಇವಾಗ ಕುಕ್ಕರ್ ಕೂಗಿ ಆರಿದೆ, ಪ್ರೆಷರ್ ಇಳಿದಿದೆ. ನೋಡಿ ಅನ್ನ ಎಷ್ಟು ಉದುದ್ರಾಗಿ ಚೆನ್ನಾಗಿ ಬಿಡಿಯಾಗಿ ಅನ್ನ ಕಾಣುತ್ತೆ. ಇಷ್ಟ ಆದರೆ ಆಗೋಯ್ತು, ಅಕ್ಕಿ ಉಸ್ಲಿ ರೆಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಸೌತೆಕಾಯಿ ಅಥವಾ ಪಚಡಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ನೀವು ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ.